2023 ಎಲೆಕ್ಷನ್ ಏನೇನೋ ಆಗಿ ಎಡವಟ್ಟಾಗ್ಬಿಡ್ತು. 2028ಕ್ಕಾದರೂ ಒಂದು ದೊಡ್ಡ ಶಕ್ತಿಯೊಂದಿಗೆ ಬರೋಣ ಅಂತ ಬಿ ಜೆ ಪಿಯವ್ರ ಜೊತೆ ಕೈ ಜೋಡಿಸಿದ್ರೆ ಬಿ ಜೆ ಪಿಯವ್ರದ್ದು ಮನೆಯೊಂದು 3 ಬಾಗಿಲು. ಅದು ಅವ್ರ ಪರ್ಸನಲ್ ಸರ್, ಅದು ನಿಜ. ಮೈತ್ರಿಲಿದ್ದೀರಿ, ಪರ್ಸನಲ್ ಹೆಂಗಾಗತ್ತೆ? ಇಲ್ಲ, ಮೈತ್ರಿ ಅನ್ನೋ ವಿಚಾರ ಎಲ್ಲದಕ್ಕೂ ತಗೊಂಡ್ ಬರೋ ಅವಶ್ಯಕತೆ ಇಲ್ಲ ಸರ್. ನಾನು ಅದನ್ನ ಆ ವಿಚಾರಗಳನ್ನ ಈಗ ಬಿಜೆಪಿ ವಕ್ತಾರರು ಅವ್ರು ಹೇಳಿದ್ರು, ನನ್ನ ವೈಯಕ್ತಿಕವಾಗಿ ನಾನು ಹೇಳ್ಬೇಕು, ಅಲಯನ್ಸ್ ಪಾರ್ಟ್ನರ್ ಅಜಿತ್ ಸರ್, ನಾನು ಹೇಳ್ತಿದ್ದೀನಲ್ಲ, ಈ ಸೀರಿಯಸ್ ಪೊಲಿಟಿಷಿಯನ್ಗಳಿಲ್ಲ ಅಂತಂದರೆ ಇದೇ ರೀತಿ ಆಗದೆ ಸರ್. ಈಗ ಪ್ರತಾಪ್ ಸಿಂಹ ಅವ್ರಿಗೆ ಟೈಮ್ ಇದೆ, ತುಂಬ ಟೈಮು ಕೊಟ್ಟಿದ್ದಾರೆ. ಏನು ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಆಗುತ್ತೆ. ನಾವು ಹೋಗಿ ಬಂದಿದ್ದ ಕಡೆ ಎಲ್ಲ ಮಾತಾಡೋದ್ರಿಂದ ಪಕ್ಷಕ್ಕೆ ಮುಜುಗರ ಆಗೋದಾದ್ರೆ ಮಾತಾಡಲೇಬಾರ್ದು. ಈಗ BR ಪಾಟೀಲ್ ಅವರು, ರಾಜು ಕಾಗೆ ಅವರು, ರಾಮನಗರ ಶಾಸಕರು, ಮಾಗಡಿ ಬಾಲಣ್ಣ ಅವರು, ಶ್ರೀರಂಗಪಟ್ಟಣದ ಇವರೆಲ್ಲ ಮುಜುಗರ ಹೇಗೆ ಮುಖ್ಯಮಂತ್ರಿಗಳಿಗೆ ಮಾಡ್ತಾರೆ, ಅದೂ ತಪ್ಪೆ. ಜಿ ಟಿ ದೇವೇಗೌಡರು ಯಾರೇ ಇರ್ಬೋದು. ನಾನು ಹೇಳ್ತಿರೋದು, ನಾನೀಗ ನನ್ನ ಪಕ್ಷ ಸರಿ ಇದೆ, ಬೇರೆ ಪಕ್ಷ ತಪ್ಪು ಅಂತ ಹೇಳ್ತಿಲ್ಲ. ನಾನು ಇನ್ಕ್ಲೂಡಿಂಗ್ ಯಾರೇ ಇರಲಿ, ಅವರು ವೆಲ್ ಟ್ಯೂನ್ಡ್ ಪೊಲಿಟಿಷಿಯನ್ ಆದಾಗ ಕೆಲವು ಮುಜುಗರದ ಸ್ಟೇಟ್ಮೆಂಟ್. ಅಲ್ಲಿಗೆ ಎಲ್ಲ ಸರಿ ಇರುವ ಒಂದೇ ಒಂದು ರಾಜಕೀಯ ಪಕ್ಷವು ಕರ್ನಾಟಕದಲ್ಲಿ ಇಲ್ಲ ಅಂತ ಯಾಕೆ ದೇವೇಗೌಡರು ಒಂದಿಷ್ಟು ಚಾಮುಂಡೇಶ್ವರಿ ದೇವೇಗೌಡರು ಹೆಸರು ಪ್ರಸ್ತಾಪ ಮಾಡಿ ಬಿಟ್ಬಿಟ್ರು. ಸಮೃದ್ಧಿ ಮಂಜುನಾಥ್ ಇರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್ ಇರ್ಬೋದು, ಹಾನೂರು ನರೇಂದ್ರರವರು ಇರ್ಬೋದು, ಶಿಡ್ಲಘಟ್ಟದ ರವಿಕುಮಾರ್ ಇರ್ಬೋದು, ಇವೆಲ್ಲ JDS ನಲ್ಲಿರ್ತಕ್ಕಂಥ ಭಿನ್ನ ವಾಯ್ಸ್ಗಳು. ಅದು ಜನಕ್ಕೆ ಬಿಡ್ತೀನಿ, ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಪಾಪ ನೀವು ಹೇಳ್ದಂಗೆ ಫಿಲಾಸಫಿ ಮಾತಾಡೋಕೆ ಕೊಟ್ಟಿದ್ದಾರೆ, ಮಾತಾಡ್ಕೊಳ್ಳಿ, ಅವ್ರು ಚೆನ್ನಾಗಿ. ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಸರ್. ಶಿಡ್ಲಘಟ್ಟ ರವಿಕುಮಾರ್ ಅವರು ನನ್ನ ತಂದೆ, ನನ್ನ ತಾಯಿಯನ್ನ ಡೈವರ್ಟ್ ಮಾಡೋದಕ್ಕೆ ಹೋದ್ರೆ ಇದು ಚೆನ್ನಾಗಿರಲ್ಲ. GT ದೇವೇಗೌಡ ನಾನು ಒಪ್ಕೊಂಡೆ. ಅವ್ರು ಬಿಜೆಪಿ ಚರ್ಚೆ ಮಾಡಿ. ಆಯ್ತಾಯ್ತು, ರಮೇಶ್ ಬಾಬು ಅವರು ಹೇಳ್ತಾ ಇರುವಷ್ಟು ಭಿನ್ನ ಮತ JDS ನಲ್ಲಿ ಇಲ್ಲ ಸರ್. ಈಗ ಸರ್ ಒಂದ್ ನಿಮಿಷ ಹೇಳಿದಿರಿ, ರಮೇಶ್ ಬಾಬಣ್ಣ ಅವ್ರದ್ದು ಪ್ರಾಬ್ಲಮ್ ಏನು ಗೊತ್ತಾ? ಇಲ್ಲ, ಅವ್ರ ಪ್ರಾಬ್ಲಮ್ ನಂದಲ್ಲ. ಪಕ್ಷದಲ್ಲಿ ಕೊಟ್ಟಿದ್ರು, ಇವತ್ತು ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ಸಿಕ್ಕಿಲ್ಲ. ನಿಮಗೆ ಏನ್ ಸಿಕ್ಕಿದ್ಯೋ ಅವ್ರಿಗೆ ಏನ್ ಸಿಕ್ಕಿದ್ಯೋ ಆ ವಿಷಯ ಈಗ ಬೇಡ. ಅಶ್ವಿನ್ ನಾನು ಒಪ್ಕೊಳ್ಳಿಲ್ವಾ? ಹಿರಿಯವರು ಪಾಯಿಂಟ್ ಟೇಕನ್. ರಮೇಶ್ ಬಾಬು ಶರಣ್ ಗೌಡ ಕ್ಲಾರಿಫಿಕೇಶನ್ ಏನ್ ಕೊಡ್ತಿದ್ದೀರಾ? ಡೈವರ್ಟ್ ಮಾಡ್ತಿದ್ದೀರಾ? ರಮೇಶ್ ಬಾಬು ನನ್ನ ಸ್ನೇಹಿತರು, BJP ಸ್ನೇಹಿತರಾಗಲೇ ಮಾತಾಡ್ತಾ ಕೆಲವು ವಿಷಯನ ತಗೊಂಡ್ರು. ಅವರು ತಾವು ಕೇಳಿದ ಇವತ್ತು ಏನು ಸಿದ್ದೇಶ್ವರ್ ಅವರ ಬರ್ಡೇಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ಹೇಳಿಕೆಗಳು, ಅವರು ಯಡಿಯೂರಪ್ಪ ನಾನು ಮುಖ್ಯಮಂತ್ರಿ ಮಾಡಿದೆ, ನಾನು KJP ಕಟ್ಟಿಲ್ಲ, ಈ ಥರದ್ದು ಅರವಿಂದ್ ಲಿಂಬಾವಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಇವೆಲ್ಲ ತಾವು ಚರ್ಚೆ ಮಾಡಿ ಅವ್ರು ಕೇಳಿದ್ರಿ. ಅವ್ರದ್ದೇನು ವೈಫಲ್ಯ ಹೇಳೋದು ಬಿಟ್ಬಿಟ್ಟು ಬಾಬಾ ಸಿದ್ದರಾಮಯ್ಯ ಸರ್ಕಾರದ ಕಡೆಗೆ ಬಂದುಬಿಟ್ರು. ಅವರು ಇರಲಿ, ಅದು BJPಯವರಿಗೆ ಅನಿವಾರ್ಯ. ಒಂದು ಗಾದೆ ಮಾತಿದೆ, ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದರೆ 3 ಮತ್ತೊಂದು ಅಂತ ಹೇಳಿದ್ಲು ಅಂತೇಳಿ. ಇದು ಅಕ್ಷರಶಃ ನಮ್ಮ ಚಂದ್ರಶೇಖರ್ ಅವರಿಗೆ ಇವತ್ತಿನ ಹೇಳಿಕೆಗೆ ಅಪ್ಲಿಕಬಲ್ಲು. ಅಂದರೆ ಅವರು ಯಾವುದೇ ರಾಜಕೀಯ ಪಕ್ಷ ಸಾರ್ವಜನಿಕವಾದ ಟೀಕೆ ಟಿಪ್ಪಿಗೆ ತೆರೆದುಕೊಳ್ಬೇಕಾಗತ್ತೆ. ಇವತ್ತು BJP ಆಂತರಿಕ ಪಕ್ಷದ ವಿಚಾರ ಅಂತೇಳಿ ನಾವು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನಕ್ಕೆ ಆಗ್ತಾ ಇದೆ ಗುಂಪುಗಾರಿಕೆ, ಏನಕ್ಕೆ ಸಿದ್ದೇಶ್ವರ ಹೇಳಿಕೆ ಕೊಟ್ಟರು, ಇವೆಲ್ಲ ಚರ್ಚೆ ಮಾಡಿದರೆ ಪಾಪ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಓಡೋಗೋಂಥ ಪ್ರಯತ್ನ ಮಾಡಿದ್ದಾರೆ. ಜನ ತೀರ್ಮಾನ ಮಾಡ್ತಾನೆ, ಅದ್ರ ಬಗ್ಗೆ ನಾನು ಚರ್ಚೆಗೆ ಹೋಗೋದಿಲ್ಲ. ನೀವು ಕರ್ನಾಟಕದ ಇತಿಹಾಸವನ್ನು ತಿರುಚಿ ನೋಡಿದಂಥ ಸಂದರ್ಭದಲ್ಲಿ ಅಥವಾ ಪುಟಗಳನ್ನ ಓಪನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆ್ಯಸ್ ಯೂಶುವಲ್ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಬಂದಿದ್ದು 1980ರಲ್ಲಿ. ಕರ್ನಾಟಕದಲ್ಲಿ AK ಸುಬ್ಬಯ್ಯನವರ ನಾಯಕತ್ವದಲ್ಲಿ 1980ರಲ್ಲಿ BJP ಪಕ್ಷ ಇಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಓಪನ್ ಆಯಿತು. ಆವತ್ತಿನಿಂದ ಇವತ್ತಿನವರೆಗೆ ನೀವು ಇದು 14ನೇ ಪ್ರೆಸಿಡೆಂಟ್ ವಿಜಯೇಂದ್ರರವರು ಭಾರತೀಯ ಜನತಾ ಪಕ್ಷದಲ್ಲಿ 14ನೇ ಪ್ರೆಸಿಡೆಂಟು. ಅತಿ ಹೆಚ್ಚು ಪ್ರೆಸಿಡೆಂಟ್ ಆಗಿದ್ದವ್ರು ಯಾರಪ್ಪ ಅಂದರೆ 8 ವರ್ಷ ಸನ್ಮಾನ್ಯ ಈಶ್ವರಪ್ಪನವರು. ಅವರ ಅವಧಿನೂ ಸಹಿತವಾಗಿ ಸನ್ಮಾನ್ಯ AK ಸುಬ್ಬಯ್ಯನವರಿಂದ ಹಿಡಿದು ಇಲ್ಲಿನ ತನಕ ನಿರಂತರವಾಗಿ ಗುಂಪುಗಾರಿಕೆಗೆ ಒಳಗಾಗಿರ್ತಕ್ಕಂಥ ಪಕ್ಷ ಅದು ಯಾವುದಾದ್ರು ಇದ್ದರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ, ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಇವತ್ತು BJP ಲೀಡರ್ಗಳು ಇನ್ಕ್ಲೂಡಿಂಗ್ ಸೋಮಣ್ಣವರು ಯಾಕೆ ಕುಮಾರಸ್ವಾಮಿ ಕದ ತಡ್ತಾ ಇದ್ದಾರೆ? ನಿಮ್ಮಲ್ಲಿ ನಾಯಕತ್ವ ಸರಿ ಇದ್ದರೆ ಬೇರೆ ಪಕ್ಷದ ನಾಯಕರ ಕದ ಏನಕ್ಕೆ ತಡ್ತೀರಾ ನೀವು? ನಿಮಗೆ ಸೋಮಣ್ಣವ್ರು ಒಂದು ಕಡೆ, ಶೋಭಾ ಕಾಂತರಾಜರು ಒಂದು ಕಡೆ, ಪ್ರಹ್ಲಾದ್ ಜೋಶಿ ಅವರು ಒಂದು ಕಡೆ, ಇವನು ಪೋಷಣೆ ಮಾಡಿ ಅಂದರೆ ಯಡಿಯೂರಪ್ಪನವರು ವಿರುದ್ಧವಾಗಿರ್ತಕ್ಕಂಥ ಗುಂಪನ್ನು ಪೋಷಣೆ ಮಾಡೋಂಥ ಸಂತೋಷ್ ಅವರು ಒಂದು ಕಡೆ, ಯಾರ ಆಶೀರ್ವಾದದ ಮೇಲೆ ಸನ್ಮಾನ್ಯ ಸಂತೋಷ್ ಅವರು BL ಸಂತೋಷ್ ಅವರ ಸಪೋರ್ಟ್ ಮೇಲೆ ಯತ್ನಾಳ್ ಇದುವರೆಗೂ ಮಾತಾಡಿದ್ರು. ಯತ್ನಾಳ್ರವ್ರನ್ನ ನೀವು ಪಕ್ಷದಿಂದ ಆಚೆ ಆಗೋದಕ್ಕೆ ಎಷ್ಟು ವರ್ಷ ತೊಗೊಂಡ್ರಿ?
ಖಂಡಿತ ಇವತ್ತು ನಡೀತಾ ಇತ್ತು. ಒಬ್ಬ ದೊಡ್ಡ ಮಾಸ್ ಲೀಡರ್ಗಳು ಹೋದ ನಂತರ ಅಂದರೆ ಅವರ ಅಧಿಕಾರ ರಾಜಕೀಯವಾಗಿ ಇರ್ತಕ್ಕಂಥ ಒಂದು ಹೆಜ್ಜೆ ತರುವಾಯ ಹಿಂದೆ ಈಗ ದೇವರಾಜ ಅರಸರು ಹೋದ ನಂತರ ಕಾಂಗ್ರೆಸ್ ಫೇಸ್ ದ ಸೇಮ್ ಪ್ರಾಬ್ಲಮ್. ವೀರೇಂದ್ರ ಪಾಟೀಲ್ರು ಬಂಗಾರಪ್ಪನವ್ರು ತೆಗೆದ ನಂತರ ಕಾಂಗ್ರೆಸ್ ಫೇಸ್ ದ ಸೇಮ್ ಪ್ರಾಬ್ಲಮ್. ಎಸ್ ಎಂ ಕೃಷ್ಣ ಅವರು ಮಹಾರಾಷ್ಟ್ರ ಗವರ್ನರ್ ಆಗಿ ಹೋದ ನಂತರ ಯು ಫೋರ್ಸ್ ಟು ಬ್ರಿಂಗ್ ಸಿದ್ದರಾಮಯ್ಯ ಟು ಯುವರ್ ಪಾರ್ಟಿ. ಸಿದ್ದರಾಮಯ್ಯನವ್ರ ಕಾರಣದಿಂದಲೇ ನೀವು 15-20 ವರ್ಷ ಅಧಿಕಾರದಲ್ಲಿದ್ದೀರಿ. ಆಗಲೇ ಉತ್ತರ ನೀವೇ ಕೊಟ್ಬಿಟ್ರೆ ನನಗೆ ನಿಮ್ಮ ಬಗ್ಗೆ ಖುಷಿ ಇದೆ, ಅಭಿನಂದನೆ ಹೇಳ್ತೀನಿ. ಯಾಕೆಂದರೆ ಅಧಿಕಾರದಲ್ಲಿದ್ದಾಗ ನಡೆಯುವಂಥ ಗುಂಪುಗಾರಿಕೆ ಬೇರೆ, ನಾನು ಅಧಿಕಾರದಲ್ಲಿರೋ ಗುಂಪುಗಾರಿಕೆ ಮಾತಾಡ್ತಿಲ್ಲ. ಯಡಿಯೂರಪ್ಪನ CM ಆದಾಗ ಇಲ್ಲಿಂದ ಗೋವಾಗೆ ಟೀಮ್ ಕರ್ಕೊಂಡವ್ರು, MLAಗಳನ್ನ ಹೈದರಾಬಾದಿಗೆ ಟೀಮ್ ಕರ್ಕೊಂಡವ್ರು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಪಕ್ಷದ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಗೆ ನಿಂತಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ಗುಂಪುಗಾರಿಕೆನ ಅಷ್ಟೇ ಸೀಮಿತವಾಗಿ ಮಾತಾಡ್ತಾ ಇದ್ದೀನಿ ನಾನು. ನೀವು ಭಾರತೀಯ ಜನತಾ ಪಕ್ಷ ಅಧಿಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಏನು ಗುಂಪುಗಾರಿಕೆ ಆಯಿತು ನಾನು ಮಾತಾಡ್ತಾ ಇಲ್ಲ. ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದಾಗ ಏನು ಗುಂಪುಗಾರಿಕೆ ಆಯಿತು ನಾನು ಮಾತಾಡ್ತಾ ಇಲ್ಲ. ಸನ್ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ಏನು ಗುಂಪುಗಾರಿಕೆ ಆಯಿತು, ಹೆಂಗೆ ಇಳಿಸಿದ್ರು ಮಾತಾಡ್ತಾ ಇಲ್ಲ ನಾನು. ಬೊಮ್ಮಾಯಿರವರು ಮುಖ್ಯಮಂತ್ರಿ ಆದಾಗ ಏನು ಗುಂಪುಗಾರಿಕೆ ಆಯಿತು, ಎಲ್ಲೆಲ್ಲಿಗೆ ಬಂದು ನಿಂತ್ಕೊತ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಒಬ್ಬ ಮಾಸ್ ಲೀಡರು ರಾಜಕೀಯವಾಗಿ ಸ್ವಲ್ಪ ಪಕ್ಕಕ್ಕೆ ಸರಿದಾಗ ಅವ್ರ ಪಕ್ಷದಲ್ಲಿ ಹಿಂಗಾಗತ್ತೆ. ನೋಡಿ, ನಾನು ಸನ್ಮಾನ್ಯ ಯಡಿಯೂರಪ್ಪನವರು ಇವೆಲ್ಲ ದೌರ್ಬಲ್ಯಗಳ ನಡುವೆನೂ ಸಹ ಈಸ್ ಎ ಮಾಸ್ ಲೀಡರ್ ಅಂತೇಳಿ ನಾನು ಒಪ್ಕೋತಾ ಇದ್ದೀನಿ. ನಾನು ಅದನ್ನು ನಾನು ಡಿಸ್ಪ್ಯೂಟೇ ಮಾಡ್ತಾ ಇಲ್ಲ. ಆದರೆ ಮಾಸ್ ಲೀಡರ್ ಏನಕ್ಕೆ ಇವತ್ತು ಅಷ್ಟು ದುರ್ಬಲ ಆಗಿರ್ತಕ್ಕಂಥದ್ದು? ಮಗನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಪಕ್ಷವನ್ನು ಬಲಿ ಕೊಡ್ತಾ ಇದ್ದಾರೆ ನನ್ನ ಆರೋಪ. ಕಾಂಗ್ರೆಸ್ ಪಕ್ಷದ ಆರೋಪ ಅಲ್ಲ ಇದು. ಯಾರು ಇವತ್ತು ನೀವು ಅಲ್ಲಿರ್ತಕ್ಕಂಥ BJP ನಾಯಕರುಗಳು ಯಾರು ನೀವು ಕೋಟ್ ಮಾಡ್ತಾ ಇದ್ದೀರಾ, ಎಲ್ಲರೂ ಯಡಿಯೂರಪ್ಪರ ಜೊತೆ ಆತ್ಮೀಯತೆ ಇಟ್ಕೊಂಡಂಥವ್ರು. ಯಾರು ಯಡಿಯೂರಪ್ಪರ ಗುಂಪಿಂದ ಆಚೆ ಇದ್ದಂಥವ್ರಲ್ಲ, ಅವರೇ ಹೇಳಿದ್ರು. ಈಗ ಅನಂತಕುಮಾರ್ ಯಡಿಯೂರಪ್ಪನವ್ರಿಗೆ ಭಿನ್ನಾಭಿಪ್ರಾಯ ಬಂದಾಗ ಅದನ್ನು ಪ್ಯಾಚಪ್ ಮಾಡಿದವರು, ಆ ಪ್ಯಾಚಪ್ ಮಾಡೋ ಶಕ್ತಿ ಇದ್ದಂಥವ್ರು ಸಿದ್ದೇಶ್ವರ್ ಅಂತೇಳಿ. ಸಿದ್ದೇಶ್ವರ್ ಎಲ್ಲಿಂದ ಬಂದವರು? ಅವ್ರ ತಂದೆ ಮಲ್ಲಿಕಾರ್ಜುನಪ್ಪನವರು 96ರಲ್ಲಿ ಫಸ್ಟ್ ಪಾರ್ಲಿಮೆಂಟ್ ಮೆಂಬರ್, ಇವ್ರಿಗಿನ್ನ ಮುಂಚೆ 2 ಸಲ ಪಾರ್ಲಿಮೆಂಟ್ ಮೆಂಬರ್ ಆದಂಥವ್ರು. ಅವತ್ತು ಬೇರೆ ಬೇರೆ ರಾಜಕೀಯ ಕಾರಣಕ್ಕೆ ಅಲ್ಲಿ ಸಿದ್ದೇಶ್ವರವರು ಇರ್ಬೋದು ಅಥವಾ ಮಲ್ಲಿಕಾರ್ಜುನಪ್ಪನವರು ಇರ್ಬೋದು, ಶಾಮನೂರ್ ಕುಟುಂಬದ ವಿರುದ್ಧ ಒಂದು ಮಾಡ್ಕೊಂಡ್ಬಂದಿದ್ದಾರೆ. ಇವತ್ತಿಷ್ಟೆಲ್ಲ ಮಧ್ಯೆ ನನಗೆ ಇನ್ನೊಂದು ಖುಷಿ ಇದೆ. ಇವೆಲ್ಲ ಚರ್ಚೆ ಮಾಡ್ತಾ ಇರೋದು ಸಿದ್ದೇಶ್ವರ್ ಸೋತ್ಬಿಟ್ರು, ಇಲ್ಲಿ ಗುಂಪುಗಾರಿಕೆ. ನೋ, ಇಟ್ ಈಸ್ ರಾಂಗ್. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ರವರ ವರ್ಚಸ್ಸು ಆಸ್ ವೆಲ್ ಆಸ್ ಕಾಂಗ್ರೆಸ್ ಪಕ್ಷದ ಒಂದು ಏನಲ್ಲಿ ರಿಸರ್ವ್ ವೋಟ್ ಬ್ಯಾಂಕ್ ಇದೆ, ಅದರ ಕಾರಣಕ್ಕೆ ಇವತ್ತಲ್ಲಿ ಸಾಧನೆ ಆಗಿದೆ. ಸ್ವತಃ ಅಮಿತ್ ಶಾ ಅವರು ಆ ಹೆಣ್ಮಗಳು ನೋಡಿ ಕಲ್ತ್ಕೊಳ್ಳಿ ನಾವು ಹೇಳೋ ಮಟ್ಟಕ್ಕೆ ಇವತ್ತು ಸಾಧನೆ ಮಾಡಿದ್ದಾರೆ. ಇಟ್ ಈಸ್ ವಿ ಆರ್ ಹ್ಯಾಪಿ. ನೀವು ಸದನದ ಕರ್ನಾಟಕ 28 MP ನೀವು ಇದನ್ನು ತೆಗೆದು ಪ್ರೋಗ್ರೆಸ್ ತೆಗೆದು ನೋಡಿ. ಲೋಕಸಭೆಯಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ಉತ್ತರ ಪಡೆದಿರ್ತಕ್ಕಂಥದ್ದು, ಕ್ಷೇತ್ರದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಯಾರಾದರೂ ಸಮರ್ಥ ಲೋಕಸಭಾ ಮೆಂಬರ್ ಔಟ್ ಆಫ್ 28 ಪಾರ್ಟಿ ಬಿಟ್ಬಿಟ್ಟು ಮಾತಾಡಿದ್ರೆ ಇವತ್ತು ಪ್ರಭಾ ಮಲ್ಲಿಕಾರ್ಜುನ್ರವರು. ಅವ್ರ ಬಗ್ಗೆ ಅಫ್ಕೋರ್ಸ್ ಸಿದ್ದೇಶ್ವರ್ ಅವ್ರಿಗೆ ನೋವಾಗಿದೆ. ಪಕ್ಷದವರು ಸಹಕಾರ ಕೊಡಲಿಲ್ಲ, ರೇಣುಕಾಚಾರ್ಯ ಇರ್ಬೋದು, ಬೇರೆ ಬೇರೆಯವ್ರು ಇರ್ಬೋದು, ಸಹಕಾರ ಕೊಟ್ಟಿಲ್ಲ, ಆರೋಪಗಳು ಮಾಡ್ತಾ ಇದ್ದಾರೆ. ಅದು ಒಂದು ಕಡೆ. ಪರಮೇಶ್ವರ್ ಅವ್ರಿಗೆ 2013ರಲ್ಲಿ ಏನು ನೋವಾಗಿತ್ತಲ್ವಾ, ಅದೇನು GM ಸಿದ್ದೇಶ್ವರ್ ನಾನು ಒಪ್ಕೋತೇನೆ. ಈಗ ಸಿದ್ದೇಶ್ವರ್ ಅಲ್ಲ ಸರ್, ಈಗ ಸಿದ್ದೇಶ್ವರ್ ಅವ್ರು ಚರ್ಚೆ ಮಾಡ್ತಾ ಇದ್ದ ರೀತಿ ಪರಮೇಶ್ವರ್ ಯಾವತ್ತು ಬಂದು ನೇರವಾಗಿ ಆರೋಪ ಮಾಡಿಲ್ಲ. ಅವ್ರು ಚರ್ಚೆ ಇವತ್ತಲ್ಲಿ ಯಾರು ಮಾತಾಡ್ತಾ ಇದ್ದಾರೆ? ನೀವು ಇವರು ಕುಮಾರ್ ಬಂಗಾರಪ್ಪನವ್ರು ಏನು ಮಾತಾಡಿದ್ರು, ಪ್ರತಾಪ್ ಸಿಂಹ ಅವ್ರು ಏನು ಮಾತಾಡಿದ್ರು, ಸನ್ಮಾನ್ಯ ಅರವಿಂದ್ ಲಿಂಬಾವಳಿ ಸೋಕಾಲ್ಡ್ ಸೀನಿಯರ್ ಲೀಡರ್ ಇನ್ BJP ರಾಜ್ಯ ಘಟಕದ ಅಧ್ಯಕ್ಷಕ್ಕೆ ಹೆಸರು ಫೈನಲ್ ಆಗಿ ಬೇರೆ ಬೇರೆ ಕಾರಣಕ್ಕೆ ಪಾಪ ಹೋಲ್ಡ್ ಆಯ್ತದು, ಅದೇ ಒಂದು ಕಡೆ ಇರಲಿ. ಆದರೆ ಇವರೆಲ್ಲ ಸ್ಟಾಲ್ವರ್ಡ್ಸ್, ಭಾರತೀಯ ಜನತಾ ಪಕ್ಷದಲ್ಲಿ ದುಡಿದಿರ್ತಕ್ಕಂಥವ್ರು, ಅವರೇ ಸ್ಟಾಲ್ವರ್ಡ್ಸ್ಗಳು. ಇವತ್ತು ಅವರು ಬಹಿರಂಗವಾಗಿ ನಿಂತ್ಕೊಂಡು ಯಡಿಯೂರಪ್ಪರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಇನ್ನೂ ಒಂದು ಭಾಳ ಪ್ರಮುಖವಾದ ಅಂಶ. ಇವ್ರು ಯಾರೂ ಸಹ ಯಡಿಯೂರಪ್ಪನವ್ರು KJP ಮಾಡಿದಾಗ ಅವ್ರ ಜೊತೆ ಹೋಗಲಿಲ್ಲ. ಯಡಿಯೂರಪ್ಪನವ್ರ ಬೆಂಬಲಿಗರಾದ್ರೂ ಅವ್ರ ಜೊತೆಯಲ್ಲಿದ್ದರೂ ಸಹ ಯಡಿಯೂರಪ್ಪನವ್ರ ಮಾಸ್ ಲೀಡರ್ ಸಹ ಯಾವತ್ತೂ ಹೋಗಿಲ್ಲ. ಇವತ್ತು ಈ ಎಲ್ಲರಿಗೂ ಹೋಗಿದೆ. ಹೇಳ್ತಾ ಇದ್ದಾರೆ ಅವ್ರು ಸ್ವತಃ, ನೀವು ವಿಜಯೇಂದ್ರ ಬಿಟ್ಟು ಯಾರನ್ನಾರು ಮಾಡಿ, ಅದಕ್ಕೆ ನಾವು ಅಗ್ರಿ ಆಗ್ತಾ ಇದ್ದೀವಿ. ವಿಜಯೇಂದ್ರವ್ರನ್ನ ಪ್ರೆಸಿಡೆಂಟಾಗಿ ಕಂಟಿನ್ಯೂ ಮಾಡಿಕೊಡ್ದು. ಅಲ್ಟಿಮೇಟ್ಲಿ ಅಲ್ಲಿರ್ತಕ್ಕಂಥ ಬಂಡಾಯಗಾರರ ಒಂದೇ ವಾಕ್ಯ, ಇನ್ಕ್ಲೂಡಿಂಗ್ ಯತ್ನಾಳು, ವಿಜಯೇಂದ್ರರವ್ರನ್ನ ಬದಲಾವಣೆ ಮಾಡಿ. ವಿಜಯೇಂದ್ರರ ನಾಯಕತ್ವದಲ್ಲಿ ನಾವು ಪಕ್ಷ ಕಟ್ಟೋದಕ್ಕೆ ರೆಡಿ ಇಲ್ಲ. ವಿಜಯೇಂದ್ರರ ನಾಯಕತ್ವದಲ್ಲಿ ಪಕ್ಷಕ್ಕೆ ಭವಿಷ್ಯ ಇಲ್ಲ. ಆ ಕಾರಣಕ್ಕೆ ಅವ್ರನ್ನ ಬದಲಾವಣೆ. ಅಲ್ಟಿಮೇಟ್ ಅವ್ರ ವಾಯ್ಸ್ ಏನು? ದಿಸ್ ಈಸ್ ದ ವಾಯ್ಸ್. ಇಲ್ಲಿ ಅದು ಕೊನೆಗೆ ಎಲ್ಲಿಗೆ ಬರುತ್ತೆ? ಎಗೇನ್ ಯಡಿಯೂರಪ್ಪ. ನೀವು ವಿಜಯೇಂದ್ರ ಅವರ ವಿಷಯ ಬರ್ತಿದ್ದಂಗೆ ಮತ್ತೆ ಎಲ್ಲಿಗೆ ಬಂದು ನಿಲ್ಲುತ್ತೆ? ಯಡಿಯೂರಪ್ಪ. ಬಹಳ ಗಂಭೀರವಾದಂಥ ವಿಚಾರ ಏನಂದರೆ, ಎಕ್ಸೆಪ್ಟ್ ಈಶ್ವರಪ್ಪ, ನೀವು ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಬಲ ಸಮುದಾಯಗಳು ಬಿಟ್ಟರೆ ಬೇಡ ಸಮುದಾಯದವರಿಗೆ ಇದುವರೆಗೂ ನೀವು ಅಧ್ಯಕ್ಷ ಮಾಡೋಕ್ಕೆ ಅವಕಾಶನೇ ಸಿಕ್ಕಿಲ್ಲ. ಎಕ್ಸೆಪ್ಟ್ ಈಶ್ವರಪ್ಪನವ್ರು 2 ಅವಧಿ, ಒಂದು ಸಲ 5 ವರ್ಷ, ಒಂದು ಸಲ 3 ವರ್ಷ ಲಾಂಗೆಸ್ಟ್ ಪ್ರೆಸಿಡೆಂಟ್ ಇನ್ BJP, 8 ವರ್ಷ ಅಧಿಕಾರ ಪಡೆದಂಥವ್ರು. ಅವ್ರಿಗೆ ಬಿಟ್ಟು ಬೇರೆ ಸಮುದಾಯಗಳಿಗೆ, ಬ್ಯಾಕ್ವರ್ಡ್ ಕ್ಲಾಸ್ಗಾಗಲಿ, SCಗಾಗಲಿ, ಮೈನಾರಿಟಿಗಾಗಲಿ, ಬೇರೆಯವ್ರಿಗಾಗಲಿ ಇವತ್ತಿನವರೆಗೂ ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯ ಘಟಕದ ಅಧ್ಯಕ್ಷ ಆಗೋದಕ್ಕೆ ಅವಕಾಶನೇ ಸಿಕ್ಕಿಲ್ಲ ಅಷ್ಟೇ.